ಅಕ್ಕ ನೋಡಿ ಲಿಪ್ಟಿಕ್ ಹಾಕೊಂಡು ಟ್ರಯಲ್ ನೋಡ್ತಾವಳು. ನವೀನವರು ಕೂಡ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸ್ಲಿಪ್ಪರ್ ಶಾಪಿಂಗ್ ಮಾಡ್ತಾ ಇರೋದವರು. ಅಲ್ಲಿ ಹುಷಾರಿಲ್ವಲ್ಲ ಅದಕ್ಕೆ ಕೂತವನೆ. ಅವ್ನು ಹುಷಾರಿಲ್ಲ ಅಂದ್ರೆ ಹಂಗೆ ಹೇಳವ ನಿಮ್ಮ ಸೂರಜ್ ಚಿಕ್ಕಪ್ಪ. ಹಾಂ ಬಾಯ್ ಬಾಯ್. ಹಾಂ ಬಾಯ್ ಬಾಯ್. ಹಾಯ್ ಹಲೋ ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಶಾ ಅದು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಸಂಡೇ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಕೂಡ ರೆಡಿಯಾಗಿ ನಿಂತಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ವಿಡಿಯೋ ಆಗಿರುತ್ತೆ, ಶಾಪಿಂಗ್ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗ ಚಿಕ್ಕವನಿಗೆ ಹುಷಾರಿಲ್ಲ ನೋಡಿ, ಜ್ವರ ಕೆಮ್ಮು ಜಾಸ್ತಿ ಆಗೋಗಿದೆ, ಮಲಗಿದ್ದಾನೆ. ಟೆಸ್ಟ್ ನಡೀತೈತೆ ಬನ್ನಿ. ಟೆಸ್ಟ್ ನಡೀತೈತೆ. ಅಕ್ಕ ಬಂದಿದ್ದಾಳೆ. ಅಕ್ಕ ನಾವು ಎಲ್ಲ ಕೂಡ ಶಾಪಿಂಗ್ ಹೋಗ್ತಾ ಇದ್ದೀವಿ. ಮಾತಾಡ್ತಾ ಇದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತೈತೆ, ಏನು ಅನ್ಕೋಬೇಡಿ. ಇವಾಗ ಎಲ್ಲ ಶಾಪಿಂಗ್ ಹೊಡ್ತಾ ಇದ್ದೀವಿ. ನನ್ನ ಮಗ ದೊಡ್ಡವನು ಕೂಡ ಹುಷಾರಿರಲಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ಎಲ್ಲ ಮಾತಾಡ್ತಾ ಇದ್ದಾರೆ. ಆಂಟಿ ಬಂದಿದ್ದಾರೆ, ಎದುರುಗಡೆ ಮನೆ ಆಂಟಿ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಅವನಿಗೂ ಕೂಡ ಹುಷಾರಿರಲಿಲ್ಲ, ಇವಾಗ ಎದ್ದು ಸುಧಾರಿಸ್ಕೊತಾ ಇದ್ದಾನೆ. ಅವನಿಗೆ ಕಮ್ಮಿ ಆಗೈತೆ, ಆದರೆ ಚಿಕ್ಕವನಿಗೆ ಮಾತ್ರ ಫುಲ್ ಕೆಮ್ಮು ಜ್ವರ, ಇನ್ನೂ ಕಮ್ಮಿ ಆಗಿಲ್ಲ. ನಾವು ಎಲ್ಲ ಕೂಡ ಇವಾಗ ಶಾಪಿಂಗ್ಗೆ ಹೊರಡ್ತಾ ಇದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಓಕೆ, ನಾವು ಅಕ್ಕವರೆಲ್ಲ ಜುಡಿಯೋಗೆ ಹೊರಟ್ವಿ ಶಾಪಿಂಗ್ ಮಾಡೋಕ್ಕೆ ಅಂತ. ಎರಡನೇ ಅಕ್ಕ ಬರ್ತೀನಿ, ನೀವು ಅಲ್ಲೇ ಹೋಗಿ ಇರಿ ಅಂತ ಹೇಳಿದ್ಲು. ನಾವು ನೋಡ್ತಾ ಇದ್ವಿ, ಅಷ್ಟು ಕಲೆಕ್ಷನ್ ಏನಿರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ನೋಡೋಣ, ಯಾವುದಾದ್ರೂ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ ಅಷ್ಟೇ. ಇಷ್ಟ ಆದರೆ ತಗೊಳ್ಳೋಣ, ಇಲ್ಲಾಂದರೆ ಬೇಡ ಅಂತ ಹೇಳಿ ಜುಡಿಯೋಗೆ ಬಂದಿದ್ದೀವಿ. ನೋಡ್ತಾ ಇದ್ವಿ, ಕಲೆಕ್ಷನ್ ಎಲ್ಲ ಆಲ್ಮೋಸ್ಟ್ ಹೋಗಿದೆ. ಇರೋದ್ರಲ್ಲೇ ನೋಡೋಣ, ಸೆಲೆಕ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗೈತೆ. ಇವಾಗ ಅಕ್ಕ ಬಂದಿದ್ದಾಳೆ, ಅವಳು ಶಾಪಿಂಗ್ ಮಾಡ್ತಾ ಇದ್ದಾಳೆ. ಅವಳು ನೋಡಿ ಅವಳಿಗೇನು ತಗೋತಾಳೆ ಅಂತ. ಎಲ್ಲ ಖಾಲಿ ಆಗೋಗಿದ್ದಾವೆ, ಅಷ್ಟೇನು ಸೆಲೆಕ್ಷನ್ ಏನೂ ಇಲ್ಲ. ನೈಫಲ್ಸ್ ಎಲ್ಲ ಕಲರ್ ಎಲ್ಲ ಖಾಲಿ ಆಗೋಗಿದ್ದಾವೆ. ನೋಡ್ತಾ ಇರ್ಬೋದು, ಅಲ್ಲಿ ಚೆನ್ನಾಗವೆ ಕಣಕ್ಕೆ. ಸ್ಪೆಕ್ಸ್ ತಗೋತೀಯಾ ನೋಡು. ನೈನ್ ಪಾಲಿಸ್ ತಗೊಂಡೋಳೆ. ಎಲ್ಲ ಖಾಲಿ ಆಗೋಗಿದ್ದಾವೆ ಗಾಯ್ಸ್, ಏನೂ ಇಲ್ಲ, ಎಲ್ಲ ಖಾಲಿ ಆಗೋಗಿದ್ದಾವೆ, ಎಲ್ಲ ಖಾಲಿ ಆಗಿದ್ದಾವೆ. ನೋಡ್ತಾ ಇದ್ದೀವಿ, ಡ್ರೆಸ್ಸಸ್ ಎಲ್ಲ ಖಾಲಿ ಆಗುತ್ತೆ. ನೋಡೋಣ ಎಷ್ಟು ಸಿಗುತ್ತೆ, ನಮ್ಮ ಕಲೆಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಇಷ್ಟಾಗುತ್ತೆ ಅಷ್ಟು ತಗೊಂಡು ಹೋಗೋದು. ಎಲ್ಲ ಖಾಲಿ ಹೋಗುತ್ತೆ. ಮಾಡೋಕ್ಕಾಗಲ್ಲ, ಖಾಲಿ ಆಗ್ತಿರುತ್ತೆ. ಜನ ಬಂದಿದ್ದಾರೆ ಎಲ್ಲರೂ ಕೂಡ. ನೀನು ಮಸ್ಕರ ಕೇಳ್ತಿದ್ದಲ್ಲ ನೋಡು. ಅಕ್ಕ ನೋಡಿ ಲಿಪ್ಟಿಕ್ ಹಾಕೊಂಡು ಟ್ರಯಲ್ ನೋಡ್ತಾವಳೆ, ಚೆನ್ನಾಗಿ ಕಾಣಿಸುತ್ತಾ ಅಂತ. ಕಲರ್ ಕಾಂಬಿನೇಷನ್ ಸಾಕು. ಹಾಂ, ಚೆನ್ನಾಗಿ ಕಾಣಿಸ್ತೈತೆ ಎಲ್ಲ, ಚೆನ್ನಾಗಿ ಕಾಣಿಸ್ತಲ್ವಾ ಕಲರು? ಅದು ಮ್ಯಾಟ್ ಅಲ್ವಾ, ಅದಕ್ಕೆ ಮ್ಯಾಟ್ ಅಲ್ವಾ, ಅದಕ್ಕೆ ಕಲರ್ ಅದು ನೀನು ಹಾಕೊಂಡೆ ಎಲ್ಲ ಒಂಚೂರುವೆ. ಎಲ್ಲ ಹಾಕೊಂಡಿದ್ದೀನಿ ನೀನು? ಅದು ಒರೆಸ್ಕೊಲ್, ಟಿಶ್ಯೂ ಪೇಪರ್ ತಗೊಂಡು ಒರೆಸ್ಕೊ. ಕೆಳಗಡೆ ಎಲ್ಲ ನೋಡಾಯಿತು. ಕೆಳಗಡೆ ಎಲ್ಲ ಹುಡುಗಿಯರ ಬಟ್ಟೆ, ಇದೆಲ್ಲ ಹುಡುಗರು ಬಟ್ಟೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ, ಎಲ್ಲ ಕೂಡ ಆರಿಸ್ಕೊಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಇರೋನೇ ತಗೊಳ್ಳೋಣ ಅಂತ ಹೇಳಿ ಇವಾಗ ಹುಡುಗರ ಬಟ್ಟೆ ಹೇಗಿದ್ದಾವೆ ಅಂತ ನೋಡ್ಕೋಗೋಣ ಅಂತ ಹೇಳಿ ಮೇಲೆ ಬಂದ್ವಿ. ಮೇಲೆ ಸ್ಟೆಪ್ ಹತ್ತು ಬರೋಷ್ಟ್ರಿಗೆ ಸುಸ್ತಾಗೋಯ್ತು ಗಾಯ್ಸ್, ನೋಡ್ತಾ ಇರ್ಬೋದು. ನವೀನವರು ಕೂಡ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸ್ಲಿಪ್ಪರ್ ಶಾಪಿಂಗ್ ಮಾಡ್ತಾ ಇರೋದವರು ಅಲ್ವಾ ರೀ? ಇಲ್ಲಿ ನೋಡಿ, ಇಲ್ಲಿ
ನೋಡಿನಿ ಹಂಗೆ ಒಂಚೂರು ಪೇಸ್ಟ್ ಇದ್ ಕಡೆಗೆ ತೋರಿಸಿ ನಿಮ್ಮ ಮುಖವನ್ನು ತೋರಿಸುವಂತಾರಾಗಿ ಚಪ್ಪಲಿ ಸ್ಟ್ಯಾಂಡಲ್ಲಿ ಚಪ್ಪಲಿ ತಗೊಳಕ್ಕೆ ಹೋದ್ರೆ ಇಷ್ಟು ಎತ್ತರ ಇರ್ತವೆ ಅಂತ. ಇವಳು ನೋಡಿ ಗಾಯ್ಸ್ ಬ್ಯಾಗ ತುಂಬ ತುಂಬ್ಕೊಂಡವಳೆ, ನಾನು ಏನು ತಗೊಂಡಿಲ್ಲ ಅಂತವಳೆ, ಶಾಪಿಂಗ್ ನಾನು ಏನು ಮಾಡೇ ಇಲ್ಲ ಅಂತವಳೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ದೊಡ್ಡಕ್ಕ ಮತ್ತು ಎರಡನೇ ಅಕ್ಕ ನಾನು ಎಲ್ಲ ಕೂಡ ನಮ್ದೊಂದು ಪರ್ಸ್ನಲ್ ಕೆಲಸ ಇತ್ತು, ಹೋಗಿದ್ವಿ. ದೊಡ್ಡಕ್ಕ ಹಾಗೆ ಮನೆಗೆ ಹೋದ್ಲು, ನಾನು ಎರಡನೇ ಅಕ್ಕ ಇಬ್ಬರು ಕೂಡ ಮನೆಗೆ ಬಂದ್ವಿ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ದೆ, ಆದರೆ ಅಕ್ಕ ಇವಾಗ ಊಟ ಮಾಡ್ತಾ ಇದ್ದಾಳೆ ನೋಡಿ. ಟೈಮ್ ಎಷ್ಟು ಗೊತ್ತಾ ನೋಡಿ, ಎಷ್ಟಾಗಿರ್ಬೋದು, 5:30 ಆಗಿದೆ. ನಮ್ಮ ಗಡಿಯಾರದಲ್ಲಿ ಇಲ್ಲ 6 ಗಂಟೆ ಅಂತ ತೋರಿಸ್ತೈತೆ, ನಮ್ಮ ಗಡಿಯಾರ ಫಾಸ್ಟ್ ಆಗೈತೆ. 5:15 ಊಟ ಮಾಡ್ತಾವಳೆ. ನಾನು ಜಸ್ಟ್ ಈಗ ತಾನೇ ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀವಿ, ಎಲ್ಲರೂ ಮಾತಾಡ್ತಾ ಕೂತಿದ್ದೀವಿ ನೋಡಿ. ಎಲ್ಲ ಹಿಂಗೆ ಏಕ ಕೂತಿದ್ದಾರೆ ಇವರಿಬ್ರು ನೋಡಿ, ಕಾಫಿ ಇಟ್ಕೊಂಡು. ರೀ ಏನೂ ಇಲ್ಲ ಫ್ರೆಂಡ್, ನೀವು ಕಾಫಿ ಕುಡೀರಿ ಫ್ರೆಂಡ್. ಕಾಫಿ ಇಟ್ಕೊಂಡು ಟಿವಿ ಫೋನ್ ಕಡೆ ನೋಡ್ಕೊಂಡು ಕೂತಿದ್ದೀರಲ್ಲ ಫ್ರೆಂಡ್. ತುಂಬ ಕುಡ್ದೇ ಇಲ್ಲ ಇನ್ನೂ, ತುಂಬ ಸ್ಟ್ರಾಂಗ್ ಆಗಿದೆಯಂತೆ ಕಾಫಿ. ಕುಡ್ಬಿಡ್ತಾನೆ ಹೇಳೋದು. ಬಿಸಿನೀರು ಬಿಟ್ಕೊಬಿಟ್ಟಿದ್ರಲ್ಲ ಬಾಯಿಗೆ, ಹಂಗೆ ಬಿಟ್ಕೊಬಿಟ್ಟಿರಿ ಒಲಿ. ಏನಂತೆ ಕೂತ್ಕೊಳ್ಳೋಣ ಅಂತ ಸುಸ್ತಾಗಿತ್ತು. ಹೊರಗಡೆ ಹೋಗಿದ್ವಲ್ಲ, ಸುಸ್ತಾಯ್ತಾಯ್ತು, ಅದಕ್ಕೆ ಸ್ವಲ್ಪ ಕೂತಿದ್ವಿ. ಕೆಲಸ ಅಂತೂ ಬೇಜಾರಿದ್ದಾವೆ. ಯಾರು ಇವನು? ಯಾಕೆ ಹುಷಾರಿಲ್ವಲ್ಲ ಅದಕ್ಕೆ ಕೂತವನೆ. ಅವ್ನು ಹುಷಾರಿಲ್ಲ ಅಂದ್ರೆ ಹಂಗೆ. ಏನ್ ಹೇಳ ಈಗ ಹೇಳಿದ್ರು ನೋಡು. ಏನೂ ಇಲ್ಲ. ಹೇಳವ ನಿಮ್ಮ ಸುರಚಿಕ್ಕಪ್ಪ ಬಂದು, ಯಾರದು ಏನು ಹೇಳಿ ಅಂತ. ಆಮೇಲೆ ಹೇಳ್ತೀನಿ, ಆಮೇಲೆ ಹೇಳ್ತಾರೆ ಗಾಯ್ಸ್ ಅವರು, ಆಮೇಲೆ ಹೇಳೋದು. ಹೀಗೆ ಎಲ್ಲ ಸ್ವಲ್ಪ ಕೂತ್ಕೊಂಡು ತಮಾಷೆಗೆ ಮಾತಾಡ್ತಾ ಕೂತಿದ್ವಿ. ಕಾಫಿ ಟೈಮ್ ಅಲ್ವಾ, ಕಾಫಿ ಕುಡಿತಾವ್ರೆ. ನಾವು ಊಟ ಮಾಡಿದ್ವಲ್ವೇ ಜಸ್ಟ್, ಅದಕ್ಕೋಸ್ಕರ ಕಾಫಿ ಬೇಡ ಅಂತ ಕೂತಿದ್ದೀವಿ. ಏನು ಅಲ್ಲಿರೋದು ಅಂತ ಮಾತಾಡ್ತಾ ಇದ್ದಾರೆ. ಗಲಾಟೆ ಗಾಯ್ಸ್ ಎಲ್ಲ ಇರುವಾಗ ಒಟ್ಟಿಗೆ ಗೊತ್ತಲ್ಲ ನಿಮ್ಗೆ, ಎಲ್ರು ಗಲಿಬಿಲಿ 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 ಅಂತಾರೆ. ನಿಮ್ಗೆ ಹಂಗ ಅನಿಸ್ತಾ ಇದ್ದದ? ಅವ್ನು ತಬ್ಲಿ ಮಗಿ ತರ ಕೂತವನೆ ಅಂತ ನಿಮ್ಗೆ ಅನಿಸ್ತಾ ಇದ್ದದ? ಯಾವ ಆಂಗಲ್ ಅಲ್ಲಿ ನಿಮ್ಗೆ ಅನಿಸ್ತಾ ಇದ್ದ? ನಿಜ ಅನ್ಕೊಬಿಡ್ತಾರೆ ಯಾರು. ಅವ ಹೇಳವ ನಿಜ ಅನ್ಕೊಬಿಡ್ತಾರೆ. ಏನವ ಅಯ್ಯೋ ಅಯ್ಯೋ, ಅವನ ಮನೇಲಿ ಅವಾಜ್ ನೋಡ್ಬೇಕು ನೀವು, ಹೆಂಗ್ ಅವಾಜ್ ಆಗ್ತಾನೆ ಅಂತ. ಈಗೇನೋ ಹುಷಾರಿಲ್ಲ ಅಂತ ಕೂತವನೆ ಸಪ್ಗೆ. ನನ್ನ ಮಗನಿಗೆ ಯಾರೋ ಕಣ್ ದೃಷ್ಟಿ ಆದಂಗೆ ಆಗ್ಬಿಟ್ಟೈತೆ ಗಾಯ್ಸ್ ನನ್ನ ಮಗನಿಗೆ. ಅದಕ್ಕೋಸ್ಕರ ಪಾಪ ನನ್ನ ಮಗ ಹಿಂಗೆ ಕೂತೈತೆ. ಚೆನ್ನಾಗಿ ಕಾಣಿಸ್ತಿದ್ದ ಇವ್ನು ಹಾಕೊಂಡಾಗ ಬರ್ತಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ ಅಂತ. ಚೆನ್ನಾಗಿ ಕಾಣಿಸ್ತಾ ಇದ್ದ. ಒಳ್ಳೆ ಚೆನ್ನಾಗಿ ಮುದ್ದ ಕಾಣಿಸ್ತಿದ್ದ ಅಲ್ವಾ? ಒಳ್ಳೆ ಮುದ್ದ ಕಾಣಿಸ್ತಾ ಇದ್ದ. ಇಕ್ಕಂಡ ಅವನು. ಇವನ್ಗೆ ಬೆಳ್ಳಿ ಓಲೆ ತಗೊಟ್ಟಿರೋದು, ಅವನಿಗೆ ಗೋಲ್ಡ್ ತಗೊಟ್ಟಿದೀವಿ ನೋಡಿ. ಎಲ್ಲ ಈ ತರ ಎಲ್ಲ ಮಾತಾಡ್ತಾ ಇದೀವಿ. ಸಿಗ್ತೀನಿ ಆಮೇಲೆ ಎಲ್ಲ ಕುತ್ಕೊಂಡು. ಇವಾಗ ಗಾಯ್ಸ್ ಬ್ಲೌಸ್ ಹೊಲೆ ಕೊಡಕ್ಕೆ ಬಂದಿದ್ದೀವಿ ಟೈಲರ್ ಹತ್ರ. ಅಕ್ಕ ಎಲ್ಲ ಹೊರಡ್ತೀನಿ ಅಂತ ಹೇಳಿದ್ರು, ಆದರೆ ಬ್ಲೌಸ್ ಸೀರೆಗಳೆಲ್ಲ ಇದ್ವಲ್ಲ
ಹಬ್ಬಕ್ಕೆಲ್ಲ ಬೇಕಲ್ವಾ, ಅದಕ್ಕೋಸ್ಕರ ಬ್ಲೌಸ್ ಹೊಲೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ನಮಗೆ ಪರಿಚಯ ಆಗಿರೋರು ಇಲ್ಲ ಗಾಯ್ಸ್, ಲಾಕ್ ಮಾಡ್ಕೊಡ್ತಿದ್ದಾರೆ ಗಾಯ್ಸ್. ಇವಾಗೆಲ್ಲ ಹೊರಡ್ತಾ ಇದ್ದಾರೆ, ನನ್ನ ಮಕ್ಕಳು ಕೂಡ ಹೋಗ್ತಾ ಇದ್ದಾರೆ. ಎರಡನೇ ಅಕ್ಕನ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ವಾ, ಅದಕ್ಕೋಸ್ಕರ ಅಲ್ಲಿಗೆ ಇವಾಗ ಶಿಫ್ಟ್ ಆಗ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಮನೆಗೆ ನಾವು ಇನ್ಯಾವ್ದಾರ ಹಬ್ಬ ಮಾಡಿದಾಗ ಬರ್ತಾರೆ, ಅಲ್ಲಿಂದ ಮುಗಿಸ್ಕೊಂಡು ಅವ್ರ ಊರಿಗೆ ಹೋಗ್ತಾ ಇದ್ದಾರೆ. ಬೇಜಾರಾಗ್ತಾ ಇದೆ, ಇಷ್ಟು ದಿನ ಇದ್ರು, ಇವಾಗ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾನೆ ಗಾಯ್ಸ್. ಬೇಜಾರಾಯ್ತು, ಇದ್ರು ಇವಳೇ ಕರ್ಕೊ ಹೋಯ್ತಾ ಇರೋದು. ಇವಳೇ ಬಾಯ್ 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 ಅಂತೆ. ಬಾಯ್ ಅಮಿತ್ತು ಚಿಕ್ಕಪ್ಪ ಬಾಯ್. ಯಾರು ಕೊಟ್ಟು ಕಳ್ಸು, ಫೋನ್ ಮಾಡೋದು ಅವ್ರಿಗೆ. ಎಲ್ಲಿದ್ದೀರ ಹೊರಡ್ತಾ ಇದ್ದಾರೆ ಗಾಯ್ಸ್. ಅಪ್ಪ ಅವ್ನು ಹೋದ ಬರಿಬೇಕು ಅಂತ. ಹಾಂ ಬಾಯ್ ಬಾಯ್. ಹಾಂ ಬಾಯ್ ಬಾಯ್. ಅಕ್ಕ ಅವರು ಮಕ್ಕಳನ್ನ ಎಲ್ಲರೂ ಕಳಿಸ್ದೆ ಗಾಯ್ಸ್. ಬೇಜಾರಾಗ್ತಾ ಇದೆ. ಮಕ್ಕಳು ಇಷ್ಟು ದಿನ ಇದ್ರಲ್ವ, 15 ದಿನ ಇದ್ದರು. ಬೇಜಾರು ಅನಿಸ್ತಾ ಇರಲಿಲ್ಲ. ಇವಾಗ ಅವ್ರು ಹೋದ್ರಲ್ಲ, ತುಂಬ ಬೇಜಾರಾಗ್ತಾ ಇದೆ. ಸೌಂಡ್ ಕಮ್ಮಿ ಕೊಡು ಪಾಪು. ಬೇಜಾರು ಅನಿಸ್ತಾ ಇದೆ. ಬೇಜಾರು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಮತ್ತೆ ಬರ್ತಾರೆ. ಹಾಗೆ ಈಗ ನನಗೆ ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡ್ಕೋಬೇಕು. ಸೊಪ್ಪೆಲ್ಲ ಇದೆ, ಬಿಡಿಸಿಟ್ಕೋಬೇಕು. ಅಡುಗೆ ಮಾಡಬೇಕು. ಮಕ್ಕಳಿದ್ರು, ಅಡುಗೆ ಟೆನ್ಷನ್ ಇರಲಿಲ್ಲ. ಅಡುಗೆ ತಿಂಡಿ ಎಲ್ಲ ಅವರೇ ಮಾಡ್ಕೋತಾ ಇದ್ರು. ಇವಾಗೆಲ್ಲ ನಾನೇ ಮಾಡ್ಕೋಬೇಕು. ಇವಾಗ ಕೆಲಸ ನಾನು ಸ್ಟಾರ್ಟ್ ಮಾಡ್ಕೋತೀನಿ, ಏನೂ ಮಾಡೋಕ್ಕಾಗಲ್ಲ. ನೋಡಿದ್ರಲ್ಲ, ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಲವ್ ಯು ಆಲ್.